ಸೊ ಇವತ್ತು ಫಿಶ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇನ್ಮೇಲೆ ನಾನ್ ವೆಜ್ಜಲ್ಲೂ ಹೆಲ್ತಿ ಫುಡ್ನ ತಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮಮ್ಮಿ ಫಿಶ್ ತಗೊಳಕ್ಕೆ ಬಂದಿದ್ದೀವಿ. ನೋಡಿ ಯಾವ ಫಿಶ್ ಇದೆ ನೀವೇ ನೋಡ್ಕೊಂಡು ಗೆಸ್ ಮಾಡಿ ಕಮೆಂಟ್ ಮಾಡಿಬಿಡಿ. ಎರಡೇ ಇರೋದು, ಅದು ಯಾವ ಫಿಶ್ ಇಲ್ಲ, ಎರಡರಲ್ಲಿ ಇದು ಬೇರೆ ಇದೆ ಅದು ಬೇರೆ ಇದೆ. ಹಾಂ, ಸೊ ಇವತ್ತಿನ ವ್ಲಾಗ್ನ ನಾನು ಫಿಶ್ ಶಾಪಿಂದನೇ ಶುರು ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಮತ್ತು ಏನೇನು ಕೆಲಸ ಇದೆ ಅಂತ ಗೊತ್ತಿಲ್ಲ. ಮುಂದೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಇವಾಗ ನಾವು ಫಿಶ್ನ ಕ್ಲೀನ್ ಮಾಡೋದಕ್ಕೆ ಹೇಳಿದ್ವಿ. ಇದು ಫಿಶ್ ಕ್ಲೀನ್ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಕ್ಲೀನ್ ಮಾಡೋದನ್ನ ನೋಡಿದ್ದು. ಯಾಕಂತಂದರೆ ಬೇರೆ ಕಡೆ ಎಲ್ಲ ನೀಟಾಗಿ ಮೇಲ್ಗಡೆ ಇರೋ ಉರುಪ್ಲೆಲ್ಲನೂ ತೆಗಿಯೋದಿಲ್ಲ. ಬಟ್ ಇವ್ರು ಎಷ್ಟು ಈಸಿಯಾಗಿ ತೆಗೆದುಬಿಟ್ರು ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ಎಲ್ಲನೂ. ಸೊ ಅಲ್ಲಿಂದ ತೋರಿಸ್ಕೊಂಡು ಮಮ್ಮಿನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಅಲ್ಲಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ರಲ್ಲ, ಅದರದ್ದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಿತ್ತು. ಮಮ್ಮಿಗೆ ಏನಾಯಿತು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಸೊ ಹಾಸ್ಪಿಟಲ್ಗೆ ಸುತ್ತೋದೇ ಆಗಿದೆ ಡೈಲಿ. ಯಾಕಂತಂದರೆ ಅವ್ರಿಗೆ ಏನೇ ಮೆಡಿಸನ್ ಕೊಟ್ರು ಬಾಡಿಯಲ್ಲಿ ಚೇಂಜಸ್ ಅನ್ನೋದು ಆಗ್ತಾಯಿಲ್ಲ ಮಮ್ಮಿಗೆ. ಅದೇ ಪೇಯ್ನು, ಅದೇ ಇದರಲ್ಲಿರ್ತಾರೆ ಯಾವಾಗ್ಲೂ. ಬಟ್ ನೋಡೋಣ, ಬೇರೆ ಕಡೆ ತೋರಿಸೋ ಐಡಿಯಾದಲ್ಲಿದ್ದೀವಿ. ಅಂದರೆ ಆಯುರ್ವೇದಿಕ್ ಪ್ರಿಫರ್ ಮಾಡಿದ್ದಾರೆ. ಸೊ ಹಾಗಾಗಿ ಆಯುರ್ವೇದಿಕ್ಕೇ ಹೋಗೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಒಂದಷ್ಟು ಮೆಡಿಸನ್ಸ್ಗಳು ಹೇಳಿದ್ದಾರೆ. ಇಂಗ್ಲೀಷ್ ಮೆಡಿಸನ್ಸ್ ಕುಡ್ದು ನಮ್ಮ ಮಮ್ಮಿಗೆ ಸಾಕಾಗೋಗಿದೆ. ಅವ್ರು ರೆಗ್ಯುಲರಾಗಿ ತಗೊಳ್ಳೋ ಟ್ಯಾಬ್ಲೆಟ್ಸು, ಅದ್ರ ಜೊತೆ ಇದು ಅದು ಅಂದ್ಕೊಂಡು ಎಲ್ಲನೂ ಒಂಥರ ಆಗ್ಬಿಟ್ಟಿದೆ ಅವ್ರಿಗೆ. ಸೊ ಇವಾಗ ಫ್ರೂಟ್ಸ್ ತೊಗೋಬೇಕು. ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ. ನೀವು ನಂಬಲಿಲ್ಲ ಅಂತಂದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ವಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಕೇವಲ 48 ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಗುರುಜಿಯವರು ನಿಮ್ಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ. ಹೌದು, ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗಿರ್ಬೋದು, ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಗುರುಜಿಯವರು ಕೇವಲ 48 ಗಂಟೆಗಳಲ್ಲಿ ನಿಮ್ಗೆ ಪರಿಹಾರನ ಮಾಡ್ಕೊಡ್ತಾರೆ. ಸೊ ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ. ಇದೇನು ನಾಳೆ ತಿನ್ಬೋದ ಪುಟ? ಅಂದ್ರೆ ತಿನ್ಬೋದು, ಅದು ಜ್ಯೂಸ್ ಮಾಡಿದ್ರೆ ಒಳ್ಳೇದು ಅಂತಾರೆ. ಒಂದು ಕಿಲೋ ಸಾಕಲ್ಲ, 3 ಬಂದಿದೆ. ಸೌತೆಕಾಯಿ ಬೇಕು, ನೋಡಿ ಸೌತೆಕಾಯಿ ಈ ಕಡೆ ಹಣ್ಣು ಮಾತ್ರ. ಸೊ ಓಕೆ, ಇವಾಗ ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಆಮೇಲೆ ತೋರಿಸ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಬೀಟ್ ಬ್ಯೂಟಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್, ಬ್ಯೂಟಿ ಅಂತ ಒಂದು ಪೇಜ್ ಇದೆ. ಅವ್ರನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಕೊಲ್ಯಾಬ್ ಮಾಡಿರ್ತೀನಿ. ಕಸ್ಟಮೈಸ್ ಬ್ರೇಸ್ಲೈಟ್ಸ್ ಮತ್ತು ಆ್ಯಂಕಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಎಲ್ಲನೂ ಇವರು ಕಸ್ಟಮೈಸ್ಡ್ ಮಾಡ್ತಾರೆ. ಸೊ ನೀವು ಯಾವ ಥರ ಬೇಕು, ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಗಿಫ್ಟ್ ಮಾಡಬೇಕು, ಅವ್ರು ನಿಮ್ಮ ಮನೇಲಿ ಯಾರಿಗಾದರೂ ಗಿಫ್ಟ್ನ ಮಾಡಬೇಕು ಅಂತ ಅಂದರೆ ಎಲ್ಲ ಥರದ್ದು ಅವರ ಪೇಜಲ್ಲಿ ನೀವು ನೋಡ್ಬೋದು. ಬ್ರೋಚಸ್ ಎಲ್ಲ ಸಿಗುತ್ತೆ ನಿಮಗೆ, ಈ ಥರ ಎಲ್ಲ ಸಿಗುತ್ತೆ. ಮತ್ತು ನಂದು ಇದು ಸ್ಪೆಷಾಲಿಟಿ ಏನು ಕಸ್ಟಮೈಸ್ಡ್ ಅಂತ ಹೇಳಿದೆ ಅಂತ ಅಂದರೆ, ವೈಟ್ ಒನ್ ಏನಿದೆ ಇದು ಸುನಿಲ್ ನೇಮಲ್ಲಿದೆ. ಸೊ ಇದು ಪಿಂಕ್ ಒನ್ ಬಂದು ನನ್ನ ನೇಮಲ್ಲಿದೆ. ಖುಷ್ ಬಾಯ್ಲಿ, ಖುಷ್ ತೋರಿಸು. ಖುಷಿಗೊಂದು ಮಾಡಿಕೊಟ್ಟಿದ್ದಾರೆ, ಖುಷ್ ಅಂತ ಅಂದ್ಬಿಟ್ಟು. ಸೊ ಏನೋ ಒಂಥರ ನಮ್ಮ ನೇಮ್ ಇರೋದನ್ನ ನಾವೇನೇ ವೇರ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಇಲ್ಲ ನೀವು ಬೇರೆಯವ್ರಿಗೆ ಗಿಫ್ಟ್ ಕೂಡ ಮಾಡ್ಬೋದು. ಇದು ಒಂದಿದೆ ಆರ್ಮಿ ಅಂತ ಅಂದ್ಬಿಟ್ಟು ಹಾಕೊಬಿಡೋದು. ಸೊ ಹಾಕೋಕ್ಕೆಲ್ಲ ಹಾಕು. ವಾವ್. ಸೊ 3 ಹಾಕಿದ್ದೀನಿ. ಆ್ಯಂಡ್ ನನ್ನ ಆ್ಯಂಕಲ್ಗೆ ಇದು ಹಾಕೋಬಿಡೋಣ ಇವಾಗ. ಆ್ಯಂಡ್ ನಿಮಗೂ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರನ್ನ ಕೊಲ್ಯಾಬ್ ಮಾಡಿರ್ತೀನಿ. ಹೋಗಿ ಅವ್ರ ಪೇಜ್ಗೆ ವಿಸಿಟ್ ಮಾಡಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಬೈ ಮಾಡ್ಬೋದು. ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ ಇವರು ಸ್ಟೂಡೆಂಟು, ಕಾಲೇಜ್ ಸ್ಟೂಡೆಂಟು. ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆನೇ ಎಲ್ಲ ಸೆಂಡ್ ಮಾಡ್ತಾರೆ. ಸೊ ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ತೋರಿಸ್ಬೇಕು ಅಂತ ತೋರಿಸ್ದೆ. ಬನ್ನಿ ಇವಾಗ ಹೋಗೋಣ. ನೀವು ಏನಾದರೂ ಕಳಿಸ್ಕೊಡ್ತೀನಿ, ಶೈಲಿ ಕಳಿಸ್ಕೊಡಿ.
ಇವಾಗ ಕಳ್ಸಿರೋದೇ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಪ್ರಮೋಷನ್ಗಳ ಸುಮ್ಮನೆ ಪ್ರೀತಿಗೆ. ಓ ಹಂಗೆ. ಓಕೆ ಬನ್ನಿ ಇವಾಗ ಹೋಗೋಣ. ಯಾರು ಕಳಿಸ್ಕೊಡ್ತೀರೋ ಅವ್ರ ಹೆಸರು ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳೋದು. ಸೊ ಹೋಗೋಣ. ಎಸ್ ಲೆಟ್ಸ್ ಗೋ ಪುಷ್. ಸ್ಲಿಪ್ಪರ್ ಹಾಕೊಂಡು ಏನಕ್ಕೆ ಇಷ್ಟೊಂದು ಕುಣಿತಾ ಇರೋದು? ಸೊ ಇದೇನೇನೆ ನೋಡ್ತಾ ಇರ್ಬೋದು. ನನ್ನ ನೇಮ್ ಸುನಿಲ್ ನೇಮ್ ಮತ್ತು ಆರ್ಮಿ ಖುಷ್ ಅಂತ ಇಷ್ಟನ್ನು ಅದನ್ನ ಕಸ್ಟಮೈಸ್ ಮಾಡಿದ್ದಾರೆ. ಅವರ ಪೇಜ್ ಬಂದು ಬೀಡ್ಸ್ ಬ್ಯೂಟಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೊಲ್ಯಾಬ್ ಮಾಡಿದ್ದೀನಿ, ಒನ್ ಟೈಮ್ ಚೆಕ್ ಮಾಡಿ, ಇಷ್ಟ ಆದರೆ ತಗೊಳ್ಳಿ ನೀವು. ಸೊ ಎಸ್ ಇವಾಗ ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಪದ್ಮಕ್ಕ ಅವ್ರ ಮನೆ ಹಬ್ಬ, ಚಾಮುಂಡೇಶ್ವರಿ ಹಬ್ಬ. ಸೊ ನಮ್ಮ ಮಮ್ಮಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಬುಜ್ಜಿ ಇಬ್ಬರು ಹೋಗಿ ಬರ್ತೀವಿ. ಹೋಗಿ ಬನ್ನಿ ಒಳ್ಳೇದಾಗಲಿ. ಓಕೆ ಮಾಮ್ ಬಾಯ್. ಬರಲ್ಲ ಅಂತ ಹೇಳಿದ್ದೀವಿ ಅವಾಗಲೇ. ಬಾಯ್. ಸರಿ ಓಕೆ ಬಾಯ್. ಸೊ ನಾನು ಪದ್ಮಕ್ಕ ಅವ್ರ ಮನೆಗೆ ಬಂದೆ. ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಅವರು ಚಾಮುಂಡೇಶ್ವರಿ ಹಬ್ಬನ ಮಾಡ್ತಾರೆ. ಚಾಮುಂಡೇಶ್ವರಿ ಹಬ್ಬ ಮೈಸೂರಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಆವಾಗಲೇ ಗ್ರ್ಯಾಂಡಾಗಿ ಮಾಡಿದರು, ಕರೆದಿದ್ರು. ಬಟ್ ಹೋಗೋಕ್ಕಾಗಿರಲಿಲ್ಲ. ಪಾದದ ಹತ್ರನೇ ಬೆಟ್ಟ ಪಾದ ಇದೆಯಲ್ಲ ಅಲ್ಲೇನೆ. ಬಟ್ ಇವಾಗ ಮನೆಗೆ ಕರೆದ್ರು ಅಲ್ವಾ. ಸೊ ಹೋದ್ವಿ, ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿದ್ರು. ಫಸ್ಟು ದೇವರಿಗೆಲ್ಲ ಇಟ್ಟು ಪೂಜೆನ ಮಾಡಿ ಆಮೇಲೆ ಎಲ್ರಿಗೂ ಊಟ. ಸೊ ಚೆನ್ನಾಗಿತ್ತು. ಬುಜ್ಜಿ ನಾನು ಮಾಡ್ತೀನಿ ಅಂತ ಅದ. ಸೊ ಹಾಗಾಗಿ ಅವ್ರಿಗೆ ಗಂಟೆ ಹೊಡೆಯೋಕೆ ಕೊಟ್ಬಿಟ್ಟಿದ್ರು. ಒಂಥರ ಏನೋ ಖುಷಿ ಅಂತ ಅನಿಸುತ್ತೆ. ಪದ್ಮಕ್ಕ ಏನೇ ಫಂಕ್ಷನ್ಸ್ ಇರಲಿ ಏನೇ ಇರಲಿ ಇನ್ವೈಟ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಿಸ್ ಮಾಡಂಗೆ ಎಲ್ಲ ನಾನ್ ವೆಜ್ ಊಟ. ಸೊ ನಾನು ಗೀರಸ್ ಚಿಕನಿಂದ ವಿಡಿಯೋ ಮಾಡ್ಕೊಂಡು, ಇನ್ನೂ ವೆರೈಟೀಸ್ ಇತ್ತು. ಖುಷ್ ಅದು ಇದು ಅಂತ ಇದಲ್ವ. ಸೊ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಿಯರಾಗಿ. ಸೊ ಎಷ್ಟಿತ್ತು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಏನೋ ಒಂಥರ ಖುಷಿ, ಚೆನ್ನಾಗಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಮಾಡಿದ್ದು ಅಕ್ಕನ. ಒಳ್ಳೆ ಪೂಜೆ, ಒಳ್ಳೆ ಊಟ ಎಲ್ಲ ಆಯಿತು. ಇನ್ನು ಮನೆಗೆ ಬಂದರೆ ನನಗೆ ಒಂದು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳು ಕಾಯ್ತಾ ಇರುತ್ತೆ. ಇದು ಶ್ವೇತಾ ಗ್ಯಾಲರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಆ ಪೇಜಿಂದ ಬಂದಿರುವಂಥ ಕ್ಲಾತ್ಸ್ ತುಂಬಾ ಚೆನ್ನಾಗಿದೆ. ವೆರೈಟಿ ಕಲೆಕ್ಷನ್ಸ್ ಇತ್ತು. ನನಗೆ ಒಂದು 4 ಕುರ್ತೀಸ್ನ ಕಳಿಸ್ಕೊಟ್ಟಿದ್ರು. ಇದನ್ನು ಆಲ್ಟ್ರೇಷನ್ ಮಾಡಿಸಿ ಇವತ್ತು ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಮಸ್ತ್ ಅಂತ ಹೇಳ್ಬೋದು. ಸೂಪರ್ ಡೂಪರ್ ಆಗಿದೆ ಎಲ್ಲ ಬಟ್ಟೆಗಳು. ಶ್ವೇತಾ ಗ್ಯಾಲರಿ ಅಂತ ನಾನು ನನ್ನ ಇನ್ಸ್ಟಾ ಪೇಜಲ್ಲಿ ಕೂಡ ಅವ್ರನ್ನ ಕೊಲ್ಯಾಬ್ ಮಾಡಿರ್ತೀನಿ. ನೀವು ಒನ್ ಟೈಮ್ ವಿಸಿಟ್ ಮಾಡಿ. ಸೂಪರ್ ಡೂಪರ್ ಆಗಿರೋ ಕ್ಲಾತ್ಸ್ ಇದೆ. ಬೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.